ಹಾಯ್ ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ನನ್ನ ಇನ್ನೊಂದು ಲಾಗಿಗೆ. ಇದು ಬಂದು ನಾವು ಅಲೆಪಿಲಿ ಬೋಟ್ ಹೌಸ್ನ ಸ್ಟೇ ಮಾಡಿದ್ವಿ, ಪ್ರೈವೇಟ್ ಬೋಟ್ ಹೌಸು. ಅದೊಂದು ಕ್ವಿಕ್ ಬೋಟ್ ಹೌಸ್ ಸ್ಟೋರ್ ಮಾಡಿದ್ದೀನಿ, ಹೋಗಿ ನೋಡ್ಕೊಂಬನ್ನಿ. ನಾವಿವತ್ತು ವೆಲ್ಕಮ್ ಬ್ಯಾಕ್ ಟು ಒನ್ಸ್ ಅಗೇನ್. ನಾವಿವತ್ತು ಅಲೆಪಿಲಿ ಬೋಟ್ ಹೌಸ್ ಅಲ್ಲಿ ಸ್ಟೇ ಮಾಡ್ತಾ ಇದೀವಿ. ಇವತ್ತು ಓಲ್ ಡೇ ನಾವು ಇಲ್ಲೇ ಇರೋದು. ಆಕ್ಚುಲಿ ನಾವು ಇದನ್ನ ಆನಿವರ್ಸರಿ ದಿನನೇ ಮಾಡ್ಬೇಕು ಅಂತ ಇದ್ವಿ, ಬಟ್ ಅದು ಒಂದಿನ ಹಿಂದೆ ಇಲ್ಲಾಂದ್ರೆ ನೆಕ್ಸ್ಟ್ ಡೇ, ಅಂದ್ರೆ ನಮ್ ಮ್ಯಾಪ್ ಪ್ರಕಾರ ಅದು ಕರೆಕ್ಟ್ ಆಗಿ ನಮ್ಮ ಆನಿವರ್ಸರಿಗೆ ಬರ್ತಾ ಇರ್ಲಿಲ್ಲ. ಸೊ ನಾವು ಆನಿವರ್ಸರಿ ಆದ್ಮೇಲೆ ತಗೊಳ್ಳೋಣ ಅಂತ ಹೇಳ್ಬಿಟ್ಟು ತಗೊಂಡಿದ್ದು. ಇದು ಪ್ರೈವೇಟ್ ಬೋಟ್ ನಾವು ಬುಕ್ ಮಾಡಿರೋದು, ನಾನು ಇವ್ರು ಅಷ್ಟೇ ಇರ್ತೀವಿ. ಇಫ್ ಆತರ ಆ ಕಡೆ ತೋರ್ಸಲಿ ಆ ತರದ್ದೆಲ್ಲಾದ್ರೂ ಬುಕ್ ಮಾಡಿದ್ರೆ 2 ಶೇರಿಂಗ್ 3 ಶೇರಿಂಗ್ ರೂಮ್ಸ್ ಇರ್ತವೆ. ಬೇರೆಯವ್ರು ಅಂದ್ರೆ ರೂಮ್ಸ್ ಎಲ್ಲ ಶೇರಿಂಗು, ಊಟ ಡೈನಿಂಗ್ ಎಲ್ಲ ಸೇಮ್ ಇರುತ್ತೆ ಅವರಿಗೆ. ಇದು ಇಷ್ಟು ನಾವಿಬ್ರು ಮಾತ್ರ ಸ್ಟೇ ಇರ್ತೀವಿ. ಒಬ್ರು ಕುಕ್ ಇರ್ತಾರೆ, ಒಬ್ರು ಆತರ ಏನದು ಕ್ಯಾಪ್ಟನ್, ಬೋಟ್ ಓಡ್ಸರ್ ಕ್ಯಾಪ್ಟನ್ ಇರ್ತಾರೆ. ಹಿಂಗೆ ಸುಮ್ನೆ ಮೂವ್ ಆಗ್ತಾನೆ ಇರುತ್ತೆ. ಇದು 5 o'clock ವರೆಗೂ ಮೂವ್ ಆಗುತ್ತಂತೆ. 5 o'clockಗೆ ಒಂದ್ ಹತ್ರ ಸ್ಟೇ ಮಾಡ್ತಾರಂತೆ. ಸಾರಿ, ನಾನು ನೋಡ್ಕೊಂಡೇ ಇಲ್ಲ ವಿಡಿಯೋ ಮಾಡಬೇಕಾದ್ರೆ, ವಾಯ್ಸು ಮ್ಯೂಟಾಗಿ ಹೋಗ್ಬಿಟ್ಟಿದೆ. ಇನ್ನು ಕಂಟಿನ್ಯೂಷನ್ ಪಾರ್ಟ್ ನಾನು ಹಿಂಗೇನೆ ವಾಯ್ಸ್ ಓವರ್ ಕೊಡ್ತೀನಿ. ನೀವು ಇವಾಗ ಏನು ನೋಡ್ತಾ ಇದ್ದೀರಲ್ಲ, ಇದು ಡೈನಿಂಗ್ ಏರಿಯಾ. ಒಂದು ಟೇಬಲ್ 4 ಚೇರ್ ಹಾಕಿದ್ದಾರೆ. ಅಲ್ಲಿ ಕೂತ್ಕೊಂಡು ಸ್ನ್ಯಾಕ್ಸ್ ತಿನ್ಬೇಕಾದ್ರೆ, ಊಟ ಮಾಡಬೇಕಾದ್ರೆ ಅಪೋಸಿಟ್ ವ್ಯೂ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಸೊ ಇನ್ನು ಡೈನಿಂಗ್ ಏರಿಯಾ ಅಕ್ಕಪಕ್ಕ ಈ ಥರ 2 ವಿಂಡೋ ಅಲ್ಲ, ಬಾಗ್ಲು ಥರ ಮಾಡಿದ್ದಾರೆ. ಒಂಥರ ಅಂದ್ರೆ ಮನೆ ಎಂಟ್ರಿ ಬಾಗ್ಲು ಯಾವ ತರ ಇರುತ್ತೋ ಆ ತರ ಮಾಡಿದ್ದಾರೆ. ಸ್ವಲ್ಪ ಎಕ್ಸ್ಟೆಂಡ್ ಕೂಡ ಮಾಡಿಲ್ಲ, ಅದೊಂದು ಬಾಲ್ಕನಿ ಅಂತಾನು ಹೇಳಕ್ಕಾಗಲ್ಲ. ಬಟ್ ಅಲ್ಲಿಂದ ಕೆಳಗೆ ಒಂದು ಸ್ಟೆಪ್ ಕೊಟ್ಟಿರೋದ್ರಿಂದ ಅಲ್ಲಿ ಕೂತ್ಕೊಂಡು ಟೀ ಕುಡಿಬೇಕಾದ್ರೆ ಅಥವಾ ಸ್ನಾಕ್ಸ್ ತಿನ್ಬೇಕಾದ್ರೆ ಒಳ್ಳೆ ವ್ಯೂ ಅಂತೂ ಸಿಗುತ್ತೆ ನಮಗೆ. ನೀವು ನೋಡ್ತಾ ಇದ್ದೀರಲ್ಲ, ಈ ತರ ವ್ಯೂ ಸಿಗುತ್ತೆ ನಮಗೆ. ಆ ಡೋರ್ಸ್ ಓಪನ್ ಮಾಡಿದ್ವಿ ಅಂತಂದ್ರೆ ನಿಮಗೆ ಕಾಣಿಸ್ತಿದೆಯಲ್ಲ, ಅದು ಕೂಡ ಕಾಟೇಜ್ ತರ ಅಕ್ಕಪಕ್ಕ ರೂಮ್ಸ್ ಅವೈಲೇಬಲ್ ಇರುತ್ತೆ. ಸೊ ಅಲ್ಲೇನೆ ಅಂದ್ರೆ ವ್ಯೂ ತುಂಬಾ ಚೆನ್ನಾಗಿರುತ್ತೆ. ಆ ಕಾಟೇಜ್ ನ ಫಿಕ್ಸ್ ಮಾಡಿದ್ರೆ, ನಾನು ಹೇಳಿದ್ದೆಲ್ಲ ಅಕ್ಕಪಕ್ಕ ಈ ತರ ಒಂದು ಸ್ಟೆಪ್ ಇರುತ್ತೆ. ಸ್ಟೆಪ್ ಅಲ್ಲಿ ನಾವು ಕೂತ್ಕೊಂಡ್ರೆ ಹೊರಗಿಂದ ವ್ಯೂ ಕೂಡ ತುಂಬಾ ಚೆನ್ನಾಗಿರುತ್ತೆ. ಇವಾಗ ಏನ್ ನೋಡ್ತಾ ಇದೀರಲ್ಲ, ಮನೆಗಳು ನೋಡಿ ಎಂತ ಪರ್ಫೆಕ್ಟ್ ವ್ಯೂ ಅಲ್ಲಿ ಇತ್ತು. ಹಾಗೇನೆ ಡೈನಿಂಗ್ ಏರಿಯಾ ಎಕ್ಸಾಕ್ಟ್ ಹಿಂದೆಗಡೆ ನಮಗೆ ಟಿವಿ ಮತ್ತೆ ಕೆಳಗೆ ಬ್ಲೂಟೂತ್ ಸಿಸ್ಟಮ್ ಕೂಡ ಕೊಟ್ಟಿರ್ತಾರೆ. ಎನಿ ಟೈಮ್ ನಾವು ಸ್ಟೇ ಮಾಡಿರೋ ಅಂದ್ರೆ 24 hours ಅಲ್ಲಿ ಅಂದ್ರೆ ನೈಟ್ ಹೊತ್ತು ಬಿಟ್ಟು ನಮಗೆ ಬೇಕಾಗಿರೋದು ಆಡಕ್ಕೆ ಎಂಜಾಯ್ ಕೂಡ ಮಾಡ್ಬೋದು. ಹಂಗೇನೆ ಅಲ್ಲಿ ಏನು ಬೋಟ್ ಓಡಿಸ್ತಿದಾರಲ್ಲ, ಅದ್ರ ಅಕ್ಕಪಕ್ಕನೂ ಕೂಡ 4-5 ಚೇರ್ ಹಾಕಿರ್ತಾರೆ. 2 ಚೇರ್ ಹಾಕಿರ್ತಾರೆ. ಅಲ್ಲಿ ಕೂಡ ಕುತ್ಕೊಂಡು ವ್ಯೂ ನೋಡ್ಬೋದು. ಅಂದ್ರೆ ಬ್ರಾಡ್ ಆಗಿ ವ್ಯೂ ಕಾಣಿಸುತ್ತೆ. ನಮ್ದು ಬೆಡ್ರೂಮ್ ಏರಿಯಾದಿಂಗಿಂತ ಅಥವಾ ಒಳಗೆ ಕುತ್ಕೊಂಡು ನೋಡೋದಕ್ಕಿಂತ ಹೊರಗೆ ಬಂದು ಇಲ್ಲಿ ಕೂತ್ರೆ ವ್ಯೂ ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಇವಾಗ ನೋಡ್ತಿದ್ದೀರಲ್ಲ, ಇದು ದೋಣಿ. ಅವಾಗ್ಲೇ ಮನೆ ಕಾಣಿಸಿದ್ವಲ್ಲ, ಆ ಮನೆಗಳಿಗೆ ಆ ಕಡೆಯಿಂದ ಈ ಕಡೆ ಬರಕ್ಕೆ ಇಲ್ಲಿ ಸಾಮಾನ್ಯವಾಗಿ ಈ ತರ ದೋಣಿನ ಪ್ರಿಫರ್ ಮಾಡ್ತಾರೆ. ನೋಡಿ, ಅಲ್ಲೆಲ್ಲ ಸೈಕಲ್ ಹಾಕೊಂಡು ಹೋಗ್ತಾ ಇದಾರೆ. ಅಂದ್ರೆ ಇದೊಂಥರ ನಮಗ್ ಒಂದು ದಿನ ನೋಡಕ್ಕೆ ವಾವ್ ತುಂಬಾ ಚೆನ್ನಾಗಿದೆ ವ್ಯೂ ಅನ್ಸುತ್ತೆ. ಬಟ್ ದೈನಂದಿನ ಅವ್ರು ಇದೇ ತರ ಮಾಡೋದು ಅವ್ರಿಗೆ ಒಂದ್ ಸ್ವಲ್ಪ ಕಷ್ಟ ಆಗುತ್ತೇನೋ ಅಂತ ಕೂಡ ಅನ್ಸ್ತು. ಅಥವಾ ನಾವು ಹೆಂಗ್ ವೆಹಿಕಲ್ಸಿಗೆ ಅಡ್ಜಸ್ಟ್ ಆಗಿದ್ದೀವೋ ಅವ್ರು ಕೂಡ ಅದಕ್ಕೆ ಅಡ್ಜಸ್ಟ್ ಆಗೋಗಿದ್ದಾರೆ. ಅದಾದ್ಮೇಲೆ ಅವಾಗ್ಲೇ ಹೇಳ್ದಂಗೆ ತುಂಬಾ ಇಲ್ಲಿ ಸುತ್ತಮುತ್ತ ಎಲ್ಲಿ ನೋಡಿದ್ರು ಡಬಲ್ 3 ಬೆಡ್ರೂಮ್ಸ್ ಇಂದು ಬೋಟ್ ಹೌಸೇ ಕಾಣಿಸುತ್ತೆ. ಅಂಕಲ್ ಕೂಡ ಕೇಳ್ತಾ ಇದ್ವಿ, ಇಲ್ಲಿ ಎಲ್ಲೆಲ್ಲ ಇನ್ಫಾರ್ಮೇಶನ್ ಕೊಡ್ತಿದ್ರು. ಬಟ್ ಇವಾಗ ನೆನ್ಸ್ಕೊಂಡ್ರು ಅದೇನು ಅಂತ ಗೊತ್ತಾಗ್ತಿಲ್ಲ. ಅವರು ಇದೆಲ್ಲಿ ಇಂದ ನೀರ್ ಬರುತ್ತೆ, ನಾವ್ ಎಲ್ಲಿಗೆ ಹೋಗ್ತಿದೀವಿ, ಅದೆಲ್ಲ ಕೂಡ ಇವ್ರು ಇನ್ಫಾರ್ಮೇಶನ್ ಚೆನ್ನಾಗಿ ಕೊಟ್ರು. ಬಟ್ ನಂಗೆ ಇವಾಗ ಅದೇನ್ ಹೇಳಿದ್ರು, ದಟ್ ಅವ್ರು ತಮಿಳಲ್ಲಿ ಹೇಳಿದ್ರು, ನನ್ನ ಹಸ್ಬೆಂಡಿಗೆ ಅರ್ಥ ಆಯ್ತು. ನಾನು ರೆಕಾರ್ಡ್ ಆಗಿರುತ್ತಲ್ಲ ಬಿಡು ಅಂತ ಹೇಳ್ಬಿಟ್ಟು ನಾನು ತಲೆಗೆ ಹೋಗ್ಕೊಳ್ಳಿಲ್ಲ, ಕೇಳಲೇ ಇಲ್ಲ. ಅದಕ್ಕೆ ಹೇಳೋದು, ಅಬ್ಸರ್ವೇಷನ್ ಅಥವಾ ಕೇಳಿಸ್ಕೊಳ್ಳೋದು ತುಂಬಾ ಇಂಪಾರ್ಟೆಂಟ್ ಅಂತ. ಸೊ ಇದಿಷ್ಟು ಡೈನಿಂಗ್ ಏರಿಯಾ. ಡೈನಿಂಗ್ ಏರಿಯಾ ಮುಂದೆ 2 ಸೋಫಾ, ಆಮೇಲೆ ಅದ್ರ ಮುಂದೆ ಬಾಲ್ಕನಿ. ಆ ಬಾಲ್ಕನಿಲೂ 2 ಚೇರ್ ಇಟ್ಟಿರ್ತಾರೆ. ಇದಿಷ್ಟು ವ್ಯೂ ಪಾಯಿಂಟ್ ಆಗಿರುತ್ತೆ. ಅಲ್ಲಿಂದ ಬಂದ್ರೆ ಈ ಕಡೆ ನಮ್ದು ಬೆಡ್ರೂಮ್, ಸಿಂಗಲ್ ಬೆಡ್ರೂಮ್ ಬೋಟ್ ಹೌಸ್ ಆಗಿರೋದ್ರಿಂದ ಪ್ರೈವೇಟು. ಇದು ಒಂದು ಕಪಲ್ ಮಾತ್ರ ಸ್ಟೇ ಮಾಡೋಕ್ಕಾಗುತ್ತೆ. ಅಲ್ಲಿಂದ ಒಂದು ಕಿಂಗ್ ಸೈಜ್ ಅಲ್ಲ, ಕ್ವೀನ್ ಸೈಜ್ ಬೆಡ್ರೂಮು ವಿತ್ AC ಇರುತ್ತೆ. AC ನ ಆಫ್ಟರ್ 8 o'clock ಮಾತ್ರ ಆನ್ ಮಾಡಬೇಕು ಅಂತ ಹೇಳಿದ್ರು. ಅಲ್ಲಿಂದ ಒಂದು ವಿಂಡೋ ಇರುತ್ತೆ, ಅಲ್ಲಿಂದ ಕೂಡ ತುಂಬಾ ಚೆನ್ನಾಗಿರುತ್ತೆ ವ್ಯೂ ಕೂಡ.
ಅಂದ್ರೆ ಇದು ಬೀಚ್ ಅಲ್ವಲ್ಲ, ನದಿ ಆಗಿರೋದ್ರಿಂದ ನಮಗಿಲ್ಲಿ ಅಂತ ಶೆಕೆ ಅಂತ ಏನ್ ಅನ್ಸ್ಲಿಲ್ಲ. ನಾನಂತೂ ಯೂಸ್ ಮಾಡ್ಲಿಲ್ಲ ಎಸಿನ, ನಂಗೆ ಮೊದ್ಲೇ ಕೋಲ್ಡ್ ಎಲ್ಲ ಆಗಿತ್ತಲ್ವಾ, ಸೊ ಫ್ಯಾನ್ ಅಲ್ಲೇ ನಮಗೆ ಕಂಫರ್ಟಬಲ್ ಇತ್ತು, ನಾವು ಎಸಿ ಆನ್ ಮಾಡಕ್ಕೆ ಹೋಗ್ಲಿಲ್ಲ. ಇದು ಬಂದು ನಮ್ಮ ಬೆಡ್ರೂಮ್ ವಿಂಡೋ ಇಂದ ಕಾಣಿಸ್ತಾ ಇರೋ ವ್ಯೂ. ಅಕ್ಕಪಕ್ಕ ನೋಡಿದ್ರೆ ಜಸ್ಟ್ ಮನೆ, ನೀರು. ಕೇಳ್ತಿರ್ಬೋದು ನೀರು 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 ಅಂತ, 24 hours ನೀರಲ್ಲೇ ಇರಕ್ಕಾಗುತ್ತಾ ಅಂತ. ನಂಗೆ ಗೊತ್ತಿಲ್ಲ ಯಾರಿಗೇನು ಅಂತ. ನನಗೆ ನೀರು ಅಂದ್ರೆ ತುಂಬಾ ಇಷ್ಟ, ನೀರಿನ ಅಕ್ಕಪಕ್ಕ ಇರೋ ವ್ಯೂ ಅಂದ್ರೆ ತುಂಬಾ ಇಷ್ಟ. ಸೊ ನಾನು ಎಲ್ಲೋದ್ರೂ ಈ ತರದೊಂದು ವ್ಯೂ ಅಂತ ಎಕ್ಸ್ಪೆಕ್ಟ್ ಮಾಡಿರ್ತೀನಿ, ಇರ್ತೀನಿ ಕೂಡ. ನಮಗೆ ಏನ್ ಇಷ್ಟನೋ ಪದೇ ಪದೇ ಅದನ್ನ ಮಾಡಿದ್ರೇನೆ ಇಷ್ಟ ಆಗುತ್ತೆ, ಅಂದ್ರೆ ಅದನ್ನ ಮಾಡೋದ್ರಲ್ಲಿ ಏನ್ ತಪ್ಪಿಲ್ಲ. ಟು ಬಿ ಆನೆಸ್ಟ್ಲಿ ನನಗೆ ನಮ್ಮ ಬೋಟ್ ಹೌಸ್ಗಿಂತ ಇವಾಗ ಏನು ಕಾಣಿಸ್ತಿದೆಯಲ್ಲ, ಅಂದ್ರೆ ಮೇಲೆ ಅಂದ್ರೆ ಟಾಪ್ ವ್ಯೂ ಇರೋದು ನನಗೆ ತುಂಬಾ ಇಷ್ಟ ಆಯ್ತು. ನೋಡಿ ಕೆಳಗೆಲ್ಲ ಅವ್ರದ್ದು ಬೆಡ್ರೂಮ್ಸ್ ಇದೆ, ಮೇಲೆ ಬಂದ್ಬಿಟ್ಟು ಅವರು ಸಾಂಗ್ಸ್ ಹಾಕೊಂಡು ತುಂಬಾ ಎಂಜಾಯ್ ಮಾಡ್ತಿದ್ರು. ಆಮೇಲೆ ಬಾಲ್ಕನಿಂದ ವ್ಯೂ ಕೂಡ ಸಖತ್ತಾಗಿ ಕಾಣಿಸ್ತಿತ್ತು. ಸೊ ನೀವ್ ಯಾರಾದ್ರೂ ಮಾಡೋದಿದ್ರೆ ಎಗೇನ್ ನಾನು ಹೇಳ್ತಿದ್ದೀನಿ, ಬಾಲ್ಕನಿ ವ್ಯೂ ಇರೋದನ್ನ ಮಾಡಿ. ಇನ್ನ ನಮ್ದು ಸಿಂಗಲ್ ಬೆಡ್ರೂಮ್ ಇರೋದ್ರಿಂದ ಅದಕ್ಕೆ ಅಟ್ಯಾಚ್ ಬಾತ್ರೂಮ್ ಕೂಡ ಇತ್ತು. ಆಸ್ ಯೂಶುವಲ್ ಸಿಂಪಲ್ ಬಾತ್ರೂಮ್, ಒಂದು ಕಮೋಡು, ಶವರು, ಒಂದು ಟವಲ್ ಆ ತರ ಇಟ್ಬಿಟ್ಟು ಒಂದು ಸಿಂಪಲ್ ಬಾತ್ರೂಮ್ ಇತ್ತು, ಬಟ್ ನೀಟಾಗಿತ್ತು. ವೆಂಟಿಲೇಷನ್ ಕೂಡ ತುಂಬಾ ಚೆನ್ನಾಗಿತ್ತು. ಇನ್ನ ಅಲ್ಲಿಂದ ನಮ್ಮ ರೂಮಿಂದ ಎಕ್ಸಿಟ್ ಆದ್ವಿ ಅಂತಂದ್ರೆ ಒಂದು ಸಿಂಕ್ ಇತ್ತು, ಹಾಗೆ ಕುಡಿಯೋ ನೀರು ಕೂಡ ಅಲ್ಲೇ ಅರೇಂಜ್ ಮಾಡಿದ್ರು. ಅದು ಹಿಂದ್ಗಡೆ ಹೋದ್ರೇನೆ ಕಿಚನ್ನಿಗೆ ನಮಗೆ ಎಂಟ್ರಿ ಇರಲ್ಲ. ಯಾರು ಚೆಫ್ ಇರ್ತಾರೋ ಅವರು ಮತ್ತೆ ಕ್ಯಾಪ್ಟನಿಗೆ ಅಷ್ಟೇ ಅಲೋಡ್ ಇರುತ್ತೆ. ಸೊ ಲಾಕ್ ಮಾಡ್ಕೊಂಡಿದ್ರು ಅವ್ರು. ಹಿಂದ್ಗಡೆ ಏನಂತಾರೆ ವೆಂಟಿಲೇಷನ್ಗೆ ಹಿಂದ್ಗಡೆ ಡೋರ್ನ ಓಪನ್ ಮಾಡ್ಕೊಂಡಿರ್ತಾರೆ. ಏನು ಸಿಂಕ್ ಪಕ್ಕನೇನೆ ಫ್ರೂಟ್ಸ್ ಎಲ್ಲ ಅರೇಂಜ್ ಮಾಡಿದ್ರು, ಯಾವಾಗ ಬೇಕಾದ್ರೂ ನಾವು ಫ್ರೂಟ್ಸ್ ಕೂಡ ತಿನ್ಬೋದಾಗಿತ್ತು. ಇದಿಷ್ಟು ನಮ್ದು ಓಲ್ ಬೋಟ್ ಹೌಸ್ ಟೂರ್ ಆಗಿತ್ತು. ಇನ್ನ ನಮ್ ಕಡೆ ಯಾವ ತರ BMTC ಆ ತರ ಸಿಟಿ ಬಸ್ಸಸ್ ಇದೆಯೋ, ಇಲ್ಲಿ ಗೌರ್ಮೆಂಟ್ ಇಂದು ಬೋಟ್ಸ್ ಕೂಡ ಇರುತ್ತೆ. ಅಂದ್ರೆ ಜನಗಳು ಒಂದ್ ಕಡೆಯಿಂದ ಮೀನ್ಸ್ ಈ ಕಡೆ ಮನೆಗಳು ಕಾಣಿಸ್ತಿದೆಯಲ್ಲ ಆ ತರ ಬಸ್ ಸ್ಟ್ಯಾಂಡ್ ಅಂದ್ರೆ ಇನ್ನೊಂದ್ ಕಡೆ ಹೋಗ್ಲಿಕ್ಕೆ ಅವರು ಯೂಶಲಿ ಬೋಟ್ಸ್ ನ ಚೂಸ್ ಮಾಡ್ತಾರೆ. ಇದಾಗಿತ್ತು ಒಂದು ಚಿಕ್ಕ ಬೋಟ್ ಹೌಸ್ ಟೂರ್. ನಿಮ್ಗೆಲ್ಲರಿಗೂ ಇಷ್ಟ ಆಗಿದೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬೈ, ಟೇಕ್ ಕೇರ್.